ಪಟ್ಟಣ ಹೊರವಲಯದಲ್ಲಿ ಸಾರಿಗೆ ನಿರ್ಮಾಣಕ್ಕೆ ಭೂಮಿ ನೀಡಿದ ರೈತರಿಗೆ ಶೀಘ್ರವಾಗಿ ಘಟಕ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಜೀವಿಕ ಜೀತ ವಿಮುಕ್ತಿ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ತಹಶೀಲ್ದಾರ್ ಯಲ್ಲಪ್ಪ ಗೊಂಡಣ್ಣನವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಸ್ವೀಕಾರ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಈ ವೇಳೆ ಗದಿಗೆಪ್ಪ ಓಲಿ ಎಂಬುವರು ರೀಸರ್ ನಂಬರ್ 432ರಲ್ಲಿ ಜಮೀನು ಘಟಕದ ವ್ಯಾಪ್ತಿಯಲ್ಲಿ 1 ಎಕರೆ ಬಂದಿರುವುದರಿಂದ ಜಮೀನನ್ನ ನಂಬಿ ಜೀವನವನ್ನ ಸಾಗಿಸುತ್ತಿದ್ದ ಬಡ ರೈತನಿಗೆ ಇದುವರೆಗೂ ಯಾವುದೇ ಪರಿಹಾರ ಕೊಟ್ಟಿಲ್ಲ. ಸರ್ಕಾರ ಕೂಡಲೇ ರೈತನಿಗೆ ಪರಿಹಾರ ನೀಡಬೇಕು, ಇಲ್ಲವಾದರೆ ಉಗ್ರ ಹೋರಾಟವನ್ನೇ ನಡೆಸಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ. ಭೂ ಸಾಗುವಳಿ ಮಾಡಿದ ಜಮೀನು ರಿಸರ್ವ್ ನಂಬರ್ 430 ಕ್ಷೇತ್ರ 1 ಎಕರೆ ಜಮೀನು ಧಾರಾವು ನಂಬರ್ 1 ದಿನಾಂಕ 3/1990 ಕೊಟ್ಟಿದ್ದನ್ನು ಈ ಮರಳಿ ಸರ್ಕಾರವು ಮರಳಿ ತೆಗೆದುಕೊಂಡು ಬಗ್ಗೆ ಪರಿಹಾರ ಹಣ ನೀಡದ ಇರುವ ಪರಿಸ್ಥಿತಿ ಇಲ್ಲವಲ್ಲ. ನನ್ನ ಮಗನಿಗೆ KSRTC ಕೆಲಸ ಕೊಡಬೇಕು. ಈ ಸಂದರ್ಭದಲ್ಲಿ ದಲಿತ ಮುಖಂಡ ಅಶೋಕ್ ಕಾಳೆ, ಸುರೇಶ್ ಹರಿಜನ್, ಶಿವಪ್ಪ ಓಲಿ, ಗದಿಗೆಪ್ಪ ಓಲಿ, ಶೋಭಾ ಚಂದಾಪುರ್, ಸಟ್ಟಾರ, ನೂರ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.